ನಮಸ್ಕಾರ ಕರ್ನಾಟಕ. ನಮಸ್ಕಾರ ಬೆಂಗಳೂರು. ಬೆಂಗಳೂರು ಇನ್ಚಾರ್ಜ್ ಕೃಷ್ಣ ಬೈರೇಗೌಡರು ಬೆಂಗಳೂರು ಇನ್ಚಾರ್ಜ್ ತಗೊಂಡ್ಮೇಲೆ ಆಪರೇಷನ್ ಫುಟ್ಪಾತ್ ಕೆಲವರು ಸಪೋರ್ಟ್ ಮಾಡಿದ್ರು. ಬಡವರು ಮತ್ತು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಒಂದಷ್ಟು ಶಾಪವನ್ನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೃಷ್ಣ ಬೈರೇಗೌಡರಿಗೆ ಹಾಕಿದಂತೂ ನಿಜ. ಕೃಷ್ಣ ಬೈರೇಗೌಡರು ಏನು ಹೇಳೋದು ಅಂತಂದರೆ, ಈಗ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಕ್ಕೆ ಹೋದಾಗ ಫುಟ್ಪಾತ್ ವ್ಯಾಪಾರಿಗಳ ಆಕ್ರೋಶಕ್ಕೆ ನಾವು ತುತ್ತಾಗೋದು ಏನು ಮಾಡೋಕ್ಕಾಗಲ್ಲ. ಪಾದಚಾರಿಗಳಿಗೋಸ್ಕರ ಒಳ್ಳೇದು ಮಾಡಕ್ಕೆ ಹೋದ್ರೆ ಖಂಡಿತವಾಗಿ ಫುಟ್ಪಾತ್ ವ್ಯಾಪಾರ ಮಾಡೋರು ಹೊಟ್ಟೆ ಮೇಲೆ ಬೀಳುತ್ತೆ. ಅವರೆಲ್ಲ ನಮಗೆ ಬೈಕ್ ಅಂತಾರೆ, ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಲ್ಲ. ಒಂದಷ್ಟು ಪಾದಚಾರಿಗಳಿಗೆ 300 ವರ್ಷಕ್ಕೆ ಅದು ಒಂದು ಫಿಗರ್ ಬೇರೆ ಹೇಳಿದ್ರು, 300 ಜನ ಫುಟ್ಪಾತ್ ಇಲ್ಲದೆ ಓಡಾಡ್ಕೊಂಡು ಸಾಯ್ತಾರೆ ಅಂತ. ಅಫ್ಕೋರ್ಸ್ ಫುಟ್ಪಾತ್ ಒತ್ತುವರಿ ಆಗಿದ್ರೆ 300 ಜನ ಸತ್ತರೆ ಕೃಷ್ಣ ಬೈರೇಗೌಡ್ರೆ, ರಾಷ್ಟ್ರದಲ್ಲಿ ರಸ್ತೆಗಳಲ್ಲಿ ಸಾಯುವವರ ಸಂಖ್ಯೆ, ಆಕ್ಸಿಡೆಂಟ್ ಆಗಿ ಸಾಯುವವರ ಸಂಖ್ಯೆ 2 ಲಕ್ಷ ಇದೆ. ಫುಟ್ಪಾತ್ ಅಲ್ಲಿ 300 ಜನ ಅಂತಂದ್ರೆ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗಿ, ಯಾಕಂದ್ರೆ ಅಸುರಕ್ಷಿತ ರಸ್ತೆಗಳು, ಬರೀ ಫುಟ್ಪಾತ್ ಒಂದೇ ಅಂತಲ್ಲ, ಇವನ್ ರಸ್ತೆಗಳು ಕೂಡ ಸುರಕ್ಷಿತವಾಗಿರ್ಬೇಕು ಅನ್ನೋದು ಒಂದು ನಮ್ಮ ಹಕ್ಕು. ಫುಟ್ಪಾತ್ ನಮ್ಮ ಹಕ್ಕು ಅನ್ನೋದಾದ್ರೆ ಸುರಕ್ಷಿತ ರಸ್ತೆಗಳು ಸಹ ನಮ್ಮ ಹಕ್ಕು ಆಗುತ್ತೆ. ಕೃಷ್ಣ ಬೈರೇಗೌಡ್ರೆ, ಬಡವರು ಒಕ್ಕಲೆ ಬಿಡಿಸೋದು ತುಂಬಾ ಸುಲಭ ಫುಟ್ಪಾತ್ ಅಲ್ಲಿ, ಆದ್ರೂ ಕೂಡ ಮೆಚ್ಚುಗೆ ನಿಮ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಸಿದ್ರೆ, ಬಟ್ ಸಮಸ್ಯೆ ಏನು ಅಂತಂದ್ರೆ, ಆ ಬಡವರಿಗೆ, ಆ ನಿರ್ಗತಿಕರಿಗೆ, ಆ ಫುಟ್ಪಾತ್ ಅಲ್ಲಿ ಜೀವನ ಮಾಡೋರಿಗೆ ಒಂದು ಯಾವ್ದಾದ್ರೂ ಒಂದು ನಿರ್ದಿಷ್ಟ ಜಾಗವನ್ನ ನೀವು ಮಾಡಿಕೊಟ್ಟಿದೆ. ಯಾಕೆ ಅಂತಂದ್ರೆ ಫುಟ್ಪಾತ್ ಅಲ್ಲಿ ನಮ್ಮ ನಡೆ ಅಥವಾ ನಮ್ಮ ಫುಟ್ಪಾತ್ ನಮ್ಮ ಹಕ್ಕು ಅನ್ನೋರು ಸಾಕಷ್ಟು ಜನ ಊರುಗಳ ಕಡೆ ಹೋಗ್ಬಿಡ್ತಾರೆ. ಚುನಾವಣೆಗೆ ಬಂದ್ರೆ ಚುನಾವಣೆಗಳಲ್ಲಿ ವೋಟ್ ಮಾಡೋದು ಬಡವರು, 500 ರೂಪಾಯಿ ಇಸ್ಕೊಳ್ಳಿ, 1000 ಇಸ್ಕೊಳ್ಳಿ, ಅಥವಾ ಪುಕ್ಸಟ್ಟೆ ವೋಟ್ ಹಾಕ್ಲಿ, ಬಟ್ ಅವ್ರು ವೋಟ್ ಮಾಡ್ತಾರೆ. ಅವ್ರಗಳಿಗೆ ಬೆಂಗಳೂರಲ್ಲಿ ಅಂದಾಜು ಒಂದು 30 ಲಕ್ಷ ಜನ, ಒಂದು 25ರಿಂದ 30 ಲಕ್ಷ ಜನ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಕೆಲವರು ಕೊಂಗರು, ಕೆಲವರು ಸೇಟುಗಳು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಸೇಟುಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಮನೆಗಳು, ಬ್ಯಾಂಕ್ಗಳನ್ನ, ಬಡ್ಡಿ ವ್ಯವಹಾರಗಳನ್ನ ಮಾಡ್ತಾರೆ. ಅವ್ರ ಹತ್ರನೇ ಬಡ್ಡಿ ಈಸ್ಕೊಂಡು ಅವ್ರನ್ನ ನಾವೆಲ್ಲೂ ಓಡ್ಸಕ್ಕಾಗಲ್ಲ. ತಲೆಗೆ ಬಟ್ಟೆ ಇಲ್ದಿರೋ ಫುಟ್ಪಾತ್ ವ್ಯಾಪಾರಿಗಳನ್ನ ಒಕ್ಕಲೆ ಬರೆಸಿದ್ದು ನಮ್ಮ ಫುಟ್ಪಾತ್ ನಮ್ಮ ಹಕ್ಕು, ಫ್ಯಾಂಟಾಸ್ಟಿಕ್. ಬಟ್ ಆದರೆ ಅವ್ರಿಗೊಂದು ದಾರಿ ಮಾಡಿಕೊಡಿ. ಆಮೇಲೆ ಇನ್ನೊಂದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಇನ್ನೊಂದು 15 ದಿವಸ ನಾವು 1 ತಿಂಗಳು ಬಿಟ್ಟು ಮತ್ತೆ ಅವ್ರ ಲಂಚ ಕೊಟ್ಟು ಅಲ್ಲೇ ಬಂದು ಕೂತ್ಕೊಂಡ್ರೆ ನೀವು ಮಾಡೋ ಈ ಫುಟ್ಪಾತ್ ಆಪರೇಷನ್ ವೇಸ್ಟ್ ಆಗುತ್ತೆ ಅಂತ ಈ ವಿಚಾರ ಹೇಳ್ತಾ, ಫುಟ್ಪಾತ್ ನಮ್ಮ ಹಕ್ಕು ಏನೋ ಓಕೆ ಕೃಷ್ಣ ಬೈರೇಗೌಡ್ರೆ. ಬೆಂಗಳೂರಲ್ಲಿ ಕಳೆದ 30 ವರ್ಷದಲ್ಲಿ ನೀವು MLA 4 ಬಾರಿ ಆಗಿದ್ರ, ಏನೋ ಬ್ಯಾಟ್ರಾಂಪುರ ಕ್ಷೇತ್ರಕ್ಕೆ. ಬೆಂಗಳೂರಲ್ಲಿ ಕಳೆದ 30 ವರ್ಷದಲ್ಲಿ ಕೆಂಪೇಗೌಡರು ಕಟ್ಟಿರೋ ಅಂತ 1250 ಕೆರೆಗಳು ನುಂಗಾಕಿದ್ದಾರೆ. ಈಗ ನಮ್ಮ ಫುಟ್ಪಾತ್ ನಮ್ಮ ಹಕ್ಕು ಓಕೆ, ನಮ್ಮ ಬೆಂಗಳೂರಿನ ಕೆರೆಗಳು ನಮ್ಮ ಹಕ್ಕು. ಇದ್ರ ಬಗ್ಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಚಿಂತನೆ ಏನು? ಬೆಂಗಳೂರು ಇನ್ಚಾರ್ಜ್ ಕೃಷ್ಣ ಬೈರೇಗೌಡರು ನಿಮ್ಮ ಹತ್ರ ಇರೋ ಇಲ್ಲಿ ಕೊಡಗೇಳಿ ಬೊಮ್ಮಸಂದ್ರ ಕೆರೆ ಏನಿದೆ ಅದನ್ನೇ ಅದ್ರ ಮುಂದೆ ಎಲ್ಲ ಮಣ್ಣು ಹೊಡೆದು ರಾಜಕಾರಣಿಗಳು ಮಣ್ಣು ಹೊಡೆಯದಂತೆ, ಅದ್ರ ಮುಂದೆ ಇರೋ ಜಾಗಕ್ಕೆ ನಿಮ್ಮ GBA ರೆವಿನ್ಯೂ ಅಧಿಕಾರಿಗಳು ಖಾತೆ ಮಾಡಿಕೊಡದಂತೆ, ಅದರಲ್ಲಿ ಮನೆ ಕಟ್ಟದಂತೆ ಅಕ್ರಮವಾಗಿ. ಹಾಗಾಗಿ ಈ ಬೆಂಗಳೂರಲ್ಲಿ ಕಳೆದು ಹೋಗಿರುವಂತ 1250 ಕೆರೆಗಳು, ಆ ಕೆರೆಗಳು ಕೂಡ ಬೆಂಗಳೂರಿನ ನಿವಾಸಿಗಳ ಹಕ್ಕು. ಆ ಕೆರೆಗಳನ್ನು ಸಹ ಕಳೆದು ಹೋಗಿರೋ ಕೆರೆಗಳು ಅಥವಾ ನುಂಗಾಕಿರೋ ಕೆರೆಗಳು ಅಥವಾ ಕೆರೆಗಳನ್ನ ಮುಚ್ಚಿ ಮಾರಾಟ ಮಾಡಿಕೊಂಡ್ರು ಅಂತ ಕಳೆದ 30 ವರ್ಷದ ರಾಜಕಾರಣಿಗಳು ಹಾಗೂ ಮಾಫಿಯಾಗಳನ್ನ ತೆರವುಗೊಳಿಸಿ ಫುಟ್ಪಾತ್ ಏನೋ ತುಂಬಾ ಈಸಿ ಕೊಡಿಸೋದು. ಕಾರಣ ಯಾಕೆ ಅಂತಂದ್ರೆ, ತಲೆಗೆ ಬಟ್ಟೆ ಇಲ್ದವರು, ಅವ್ರು ಯಾರೋ ಹೇಳೋ ಪ್ರಕಾರ ಕೊಂಗರು, ನನ್ಗೆ ಹೇಳಿದ್ರು ಯಾರೋ ತಮಿಳಿಯನ್ಸು, ಕೊಂಗರು, ಸೇಟುಗಳು ಅಂತಂದ್ರು. ಯಾರೇ ಆಗಿರ್ಬೋದು, ಅವರೆಲ್ಲ ಭಾರತೀಯರು, ನನಗೇನೋ ಡಿಸ್ಕ್ರಿಮಿನೇಷನ್ ಇಲ್ಲ. ಆ ಫುಟ್ಪಾತ್ ಒಕ್ಕಲೆ ಬರ್ಸೋದೇನೋ ತುಂಬಾ ಈಸಿ. ಆದರೆ ಬೆಂಗಳೂರಲ್ಲಿ ಕಳವಾದಂತ ಅಥವಾ ಬೆಂಗಳೂರಲ್ಲಿ ಕದ್ದು ಮಾರಿರೋ ರಾಜಕಾರಣಿಗಳು ಮಾರಿರೋದು ಇದನ್ನೆಲ್ಲ ಬರೀ ಯಾರೂ ಅಲ್ಲ, ಬೆಂಗಳೂರಿನ ರಾಜಕಾರಣಿಗಳು ಅಥವಾ ಬೆಂಗಳೂರಿಗೆ ಬಂದು ಇಲ್ಲಿ ಮಂತ್ರಿಗಳಾಗಿ MLA ಆಗಿ ಅವ್ರ ಶಿಷ್ಯಂದ್ರು ಮಾರಾಟ ಮಾಡಿರುವಂತ 1250ಕ್ಕೂ ಹೆಚ್ಚು ಕೆರೆಗಳನ್ನ ಯಾವಾಗ ನಮ್ಮ ಕೆರೆಗಳು ನಮ್ಮ ಹಕ್ಕು ಡೆಫಿನೆಟ್ಲಿ. ಯಾಕಂದ್ರೆ ಫುಟ್ಪಾತ್ ನಮ್ಮ ಹಕ್ಕು ಆಯ್ತು ಅಂತಂದ್ರೆ ಕೆರೆಗಳು ಅದನ್ನ ಕಟ್ಟಿದ್ದು 15ನೇ ಶತಮಾನದಲ್ಲಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ಅಂತ ಹೇಳ್ತಾರೆ. 1450 ಕೆರೆಗಳಲ್ಲಿ ಇವತ್ತು ಉಳಿದಿರೋದು ಕೇವಲ 208 ಕೆರೆಗಳು. ಆ 208 ಕೆರೆಗಳಲ್ಲೂ BWSSB ಅವರು ಟಾಯ್ಲೆಟ್, ಸ್ಯಾನಿಟರಿ, ಟಾಕ್ಸಿಕ್, ವಿಷನ ನಿಲ್ಲಿಸಿದ್ದಾರೆ. ನಮ್ಮ ಕೆರೆಗಳು, ಉಳಿದಿರುವಂತ ಕೆರೆಗಳಲ್ಲಿ ವಿಷವನ್ನ ತೆಗೆದು ಟಾಯ್ಲೆಟ್ ಅನ್ನ ಬಿಡ್ದಿದ. ಅದನ್ನ ಸುರಕ್ಷಿತ ಮಾಡಬೇಕಾದ್ದು ಸಹ ಸರ್ಕಾರದ ಕೆಲಸ, ಅದನ್ನ ಕೇಳಬೇಕಾದ್ದು ನಮ್ಮ ಕೆಲಸ.
ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಬಟ್ ಆದರೆ ಬೆಂಗಳೂರಿನ 1250 ಕೆರೆಗಳನ್ನ ಒತ್ತುವರಿ ಮಾಡಿದವರು ರಾಜಕಾರಣಿಗಳ ಶಿಷ್ಯಂದ್ರು, ಭ್ರಷ್ಟ ಅಧಿಕಾರಿಗಳು, ಭೂಮಾಫಿಯಾಗಳು ಇದನ್ನ ಮಾಡಿದ್ದು. ಇವರ ವಿರುದ್ಧ ಸರ್ಕಾರ ಮತ್ತೆ ಬೆಂಗಳೂರಿನ ಇನ್ಚಾರ್ಜ್ ಕೃಷ್ಣ ಬೈರೇಗೌಡರಿಗೆ ಕ್ರಮ ಜರುಗಿಸಿ ನಮ್ಮ ಕೆರೆಗಳನ್ನ ವಾಪಸ್ಸು ತರುವಂತ ದಮ್ಮು ತಾಕತ್ ಇದೆಯಾ ಗೊತ್ತಿಲ್ಲ. ಏನೋ ತಿಳಿಸ್ಬೇಕಾದ್ರು ನಮ್ಮ ಕೆಲಸ. ನೀವು ಫುಟ್ಪಾತ್ ತೆರವು ಮಾಡಿದಿರ ಸಂತೋಷ. ಯಾಕೆ ಅಂತಂದ್ರೆ ಫುಟ್ಪಾತ್ ಅಲ್ಲಿ ಇದ್ದವರೆಲ್ಲ ತಲೆಗೆ ಬಟ್ಟೆ ಇಲ್ದವರು, ಬಡವರು, ನಿರ್ಗತಿಕರು, ಅವ್ರನ್ನ ಒಕ್ಕಲೆಬ್ಬಿಸೋದು ತುಂಬಾ ಈಸಿ. ಆದರೆ 1250 ಕೆರೆಗಳು ಬೆಂಗಳೂರಲ್ಲಿ ಕಟ್ಟಿದ್ದನ್ನ ನುಂಗಾಕದವರು ಕಳೆದ 30 ವರ್ಷದಲ್ಲಿ ರಾಜಕಾರಣಿಗಳು, ಮಾಫಿಯಾಗಳು, ಭೂಮಾಫಿಯಾಗಳು, ರಾಜಕಾರಣಿಗಳ ಶಿಷ್ಯಂದ್ರು, ಇವ್ರುಗಳನ್ನ ಒಕ್ಕಲೆಬ್ಬಿಸಿ ನಮ್ಮ ಕೆರೆ ನಮಗೆ ವಾಪಸ್ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ, ಬೆಂಗಳೂರಿನ ಇನ್ಚಾರ್ಜ್ ಕೃಷ್ಣ ಬೈರೇಗೌಡರು ಮಾಡ್ತಾರ ಗೊತ್ತಿಲ್ಲ ಅಂತ ಹೇಳುತ್ತಾ, ಮತ್ತೆ ಬೆಂಗಳೂರಲ್ಲಿ 1 ಕಿಲೋಮೀಟರ್ ಡಾಂಬರೀಕರಣ ಮಾಡ್ಲಿಕ್ಕೆ 1 ಕೋಟಿ ರೂಪಾಯಿ ಆಗುತ್ತೆ. ಆದ್ರೆ ವೈಟ್ ಟಾಪಿಂಗ್ ಅನ್ನ ಪ್ರಮೋಟ್ ಮಾಡುವಂತ ಎಲ್ಲ ಸರ್ಕಾರಗಳು, ಹಿಂದೆ ಬಿಜೆಪಿಯವರು ಅಷ್ಟೇ ಒಂದು ವೈಟ್ ಟಾಪಿಂಗ್ ನ ಪ್ರಮೋಟ್ ಮಾಡ್ತಾರೆ. ಕಾರಣ ಯಾಕೆ ಅಂತಂದ್ರೆ ವೈಟ್ ಟಾಪಿಂಗ್ ಮಾಡ್ಲಿಕ್ಕೆ 20 ರಿಂದ 30 ಕೋಟಿ ರೂಪಾಯಿ ಖರ್ಚಾಗುತ್ತೆ 1 ಕಿಲೋಮೀಟರ್ಗೆ, ಒಳ್ಳೆ ಕಮಿಷನ್ ಬರುತ್ತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಬಟ್ ರಸ್ತೆಗಳೇನೋ ಮಾಡ್ತಾರೆ ಕೃಷ್ಣ ಬೈರೇಗೌಡ್ರೆ, ರಸ್ತೆಗಳೇನೋ ಓಕೆ, ಆದರೆ ಮಾಡೋ ರಸ್ತೆಗಳು ಸುರಕ್ಷಿತವಾಗಿರ್ಬೇಕು, ಅವು ಆಕ್ಸಿಡೆಂಟ್ ಮುಕ್ತವಾಗಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ನ್ಯೂ BL ರೋಡಲ್ಲಿ ತಾವು ಹೊಸದಾಗಿ BL ಶಾಲೆ ಹತ್ರ ಜಾಲಹಳ್ಳಿಗೆ ಹೋಗೋದು, ಅಶೋಕ್ ಅವ್ರ ಮನೆಗೆ ಏನೋ ವಿರೋಧ ಪಕ್ಷದ ನಾಯಕ ಅಶೋಕ್ ಮನೆಗೆ ಹೋಗೋ ರೋಡಲ್ಲಿ ವೈಟ್ ಟಾಪಿಂಗ್ ಮಾಡಿದಿರಾ. ಆ ವೈಟ್ ಟಾಪಿಂಗ್ಗೆ ಕ್ಯಾಟೈಸ್ ಹಾಕಿಲ್ಲ, ಸೆಂಟ್ರಲ್ಲಿ ಡಿವೈಡರ್ ಹಾಕಿಲ್ಲ, ಆಮೇಲೆ ಜೀಬ್ರಾ ಕ್ರಾಸಿಂಗ್ ಹಾಕಿಲ್ಲ, ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸೈನ್ ಬೋರ್ಡ್ ಇಲ್ಲ, ಏನೂ ಇಲ್ಲ. ಅಲ್ರಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ ವೈಟ್ ಟಾಪಿಂಗ್ ಮಾಡೋದಂತೆ. ಅದ್ರಲ್ಲಿ ಯಾವನ ಬಿದ್ದು ಸಾಯ್ಲಿ ಬಿಡು, ನಮ್ಗೇನಾಗ್ಬೇಕಾಗಿರೋ ವಿಚಾರ ಇದೆಯಲ್ಲ. ವಿ ವಾಂಟ್ ಸೇಫ್ ರೋಡ್. ಯಾವ ಫುಟ್ಪಾತ್ ಬಗ್ಗೆ ನಿಮಗೆ ಇಷ್ಟು ಕಾಳಜಿ ಇದೆಯೋ ನಿಜವಾಗ್ಲೂ ನಾವೆಲ್ಲ ಅಪ್ರಿಶಿಯೇಟ್ ಮಾಡಬೇಕು. DK ಶಿವಕುಮಾರ್ 3 ವರ್ಷದಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ರು. ಒಂದ್ ರೀತಿನಲ್ಲಿ ವೇಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಯಾವ DK ಶಿವಕುಮಾರ್ ಕೆಲಸ ಮಾಡಕ್ಕಾಗಿಲ್ಲೋ ಆ ಫುಟ್ಪಾತ್ ಅಲ್ಲಿ ಒತ್ತುವರಿನ ಅಥವಾ ಫುಟ್ಪಾತ್ ವ್ಯಾಪಾರಿಗಳನ್ನ ಒಂದು ಲೆಕ್ಕದಲ್ಲಿ ಮಾನವೀಯತೆ ನೋಡಿದಾಗ ಅವ್ರಗಳಿಗೆ ನೀವು ಪುನರುಜ್ಜೀವನಕ್ಕೋಸ್ಕರನೋ ಅಥವಾ ಆಲ್ಟರ್ನೇಷನ್ ಮಾಡ್ಕೊಡ್ಬೇಕಾಗಿತ್ತು. ಬಡವರು 1-2 ದಿವಸ ಬಡ್ಕೊಂತಾರೆ, ಆಮೇಲೆ ಏನೋ ಮಾಡ್ಕೊಂತಾರೆ ಅನ್ನೋ ನಿಮ್ಮ ಮನೋಭಾವನೆ, ಏನೋ ದಟ್ಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ಬೆಂಗಳೂರಲ್ಲಿ ನಮಗೆ ಸುರಕ್ಷಿತ ರೋಡ್ಗಳು ಬರಬೇಕು. ಆಮೇಲೆ 30 ಕೋಟಿ ಖರ್ಚು ಮಾಡಿ 30 ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗ್ ಮಾಡೋದು ಒಂದೇ ಅಂತಲ್ಲ. ಆ ವೈಟ್ ಟಾಪಿಂಗ್ ರಸ್ತೆಗಳಿಗೆ ರಿಫ್ಲೆಕ್ಟರ್ಗಳಾಗಬೇಕು, ಡಿವೈಡರ್ಗಳಾಗಬೇಕು, ರೋಡ್ ಡಿವೈಡರ್ಗಳಾಗಬೇಕು, ಜೀಬ್ರಾ ಕ್ರಾಸಿಂಗ್ ಆಗಬೇಕು. ಯಾವುದು ಕೂಡ ಆಗ್ತಾ ಇಲ್ಲ. ಯಾಕೆ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಅಸುರಕ್ಷಿತ ರೋಡ್ಗಳಲ್ಲಿ ನೀವ್ ಹೇಳಿದ್ರೆ ಫುಟ್ಪಾತ್ ಅಲ್ಲಿ ವರ್ಷಕ್ಕೆ 300 ಜನ ಸಾಯ್ತಾರೆ. ಫುಟ್ಪಾತ್ ಇಲ್ಲದೆ, ಫುಟ್ಪಾತ್ ಒತ್ತುವರಿಯಿಂದ ರಸ್ತೆಗಳ ಆಕ್ಸಿಡೆಂಟ್ ಅಲ್ಲಿ ಇಡೀ ದೇಶದಲ್ಲಿ 2 ಲಕ್ಷ ಜನ ಸಾಯ್ತಾರೆ. ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗಿ 2 ಲಕ್ಷ ಜನ ಸಾಯ್ತಾರೆ. ಇದು ಬಿಕಾಸ್ ನೀವು ಒಂದು ನಂಬರ್ ಕೊಟ್ರೆ 300 ಜನ ಫುಟ್ಪಾತ್ ಅಲ್ಲಿ ಸಾಯ್ತಾರೆ ಅಂತ. ನಾವು ಕೂಡ ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದ್ರೆ ನಾನು ಹೇಳಿರೋದಲ್ಲ, ಕೇಂದ್ರ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇದೆಯಲ್ಲ, NCRB ಡೇಟಾಬೇಸ್ ಪ್ರಕಾರ ಪ್ರತಿ ವರ್ಷ ಅಂದಾಜು 2 ಲಕ್ಷ ಜನ ರಸ್ತೆಗಳಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಅಸುರಕ್ಷಿತ ರಸ್ತೆಗಳಲ್ಲಿ ಸಾಯ್ತಾರೆ. ನೀವು ಹೇಗಿದ್ರು 20-30 ಕೋಟಿ ಖರ್ಚು ಮಾಡಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತೀರಾ. ಅದ್ರಲ್ಲಿ ಯಾಕೆ ಕ್ಯಾಟೈಸ್ ಯಾಕಾಗಲ್ಲ, ರಿಫ್ಲೆಕ್ಟರ್ಸ್ ಯಾಕಾಗಲ್ಲ, ರೋಡ್ ಡಿವೈಡರ್ ಯಾಕಾಗಲ್ಲ, ಜೀಬ್ರಾ ಕ್ರಾಸಿಂಗ್ ಯಾಕೆ ಹಾಕಕ್ಕಾಗಲ್ಲ, ಯಾಕೆ ಹಾಕಬಾರದು, ಯಾಕೆ ಹಾಕದಿರಾ, ಬರೀ ಅಸುರಕ್ಷಿತ ರಸ್ತೆಗಳನ್ನ ಯಾಕೆ ನಿರ್ಮಾಣ ಮಾಡ್ತೀರಾ ಅಂತ ಈ ಮೂಲಕ ಹೇಳುತ್ತಾ, ಏನೇ ಇರಲಿ ಕೃಷ್ಣ ಬೈರೇಗೌಡ್ರೆ, ನೀವು ಮುಂದಿನ BBMP ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ಬರೀ ಫುಟ್ಪಾತ್ ಇಂದ ವರ್ಕೌಟ್ ಆಗಲ್ಲ. ಬೆಂಗಳೂರಲ್ಲಿ 1250 ಕೆರೆಗಳನ್ನ ಬೆಂಗಳೂರು ಇನ್ಚಾರ್ಜ್ ಆದ್ಮೇಲೆ DK ಶಿವಕುಮಾರ್ ಮಕ್ಕಾಡಿ ಮಲ್ಕೊಂಡಿದ್ರು, ಏನು ಮಾಡಿಲ್ಲ. ಈಗೇನೋ ಫುಟ್ಪಾತ್ ತೆರವುಗೊಳಿಸಿದ್ರ. ಇದೇ ಬೆಂಗಳೂರಲ್ಲಿ 1250 ಕೆರೆಗಳು ನುಂಗಾಕಿದ್ದಾರೆ. 208 ಕೆರೆ, ಉಳಿದಿರೋ ಕೆರೆನಲ್ಲಿ ಟಾಯ್ಲೆಟ್ ಇದೆ. ಬೆಂಗಳೂರಿಗೆ 1500 MLD ಪ್ರತಿದಿನ ನೀರು ಬರ್ತದೆ. BWSS ಬೇರೆ ಇಟ್ಕೊಳ್ಳಿ, 500 MLD ನೀರನ್ನ, ಕುಡಿಯೋ ನೀರನ್ನ ಬಿಲ್ಡರ್ಗಳಿಗೆ ಮಾಡ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಳೆ ಬಂದಿಲ್ಲ, ಬರಗಾಲ ಇದೆ, ಕುಡಿಯೋ ನೀರಿಗೆ ಬರಗಾಲ ಇದೆ. ಯಾಕೆ ಈ ಕನ್ಸ್ಟ್ರಕ್ಷನ್ಗಳನ್ನ ಯಾಕೆ ನೀವು ನಿಮ್ಮ ಸರ್ಕಾರ ನಿಷೇಧ ಮಾಡಬಾರದು? ಯಾಕಂದ್ರೆ ಮಳೆ ಇಲ್ಲ, ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಒಂದು 3000 ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ವರ್ಕ್ ಯಾವುದೇ ನಿರ್ಬಂಧ ಇಲ್ಲದೆ ನಡೀತಾ ಇದೆ. ಯಾಕೆ ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ? ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳನ್ನ ಯಾಕೆ, ಈ ಅಪಾರ್ಟ್ಮೆಂಟ್ ವರ್ಕ್ಗಳನ್ನ ಯಾಕೆ ನೀವು ನಿಲ್ಲಿಸಬಾರ್ದು? ಯಾಕೆ ನಿಲ್ಲಿಸ್ತಾ ಇಲ್ಲ? ಯಾಕೆ ಕಾರ್ ತೊಳಿಬೇಡಿ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಡಿ, ರೈತರು ಬೆಳೆನೇ ಇಕ್ಕಬೇಡಿ ಅಂತ ಹೇಳೋ ಅಂತ ಸರ್ಕಾರ ಒಂದು 3000 ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು
ಏನೋ ಕಾಮಗಾರಿ ಬೆಂಗಳೂರಲ್ಲಿ ನಡೀತಾ ಇದೆ. ಅವುಗಳು ಬಳಸ್ತಾ ಇರೋದೆಲ್ಲ ಕುಡಿಯೋ ಕಾವೇರಿ ನೀರು. ಅವ್ರಗಳಿಗೆ ಯಾವುದು ನಿರ್ಬಂಧ ಹಾಕಿಲ್ಲ. ಅದೇ ಹೇಳಿದ್ರಲ್ಲ, ನಾನು ಆವಾಗಲೇ ಹೇಳಿದೆ, ಫುಟ್ಪಾತ್ ಅವ್ರನ್ನ ಖಾಲಿ ಮಾಡಿಸೋದು ತುಂಬಾ ಈಸಿ. ಬಟ್ ಅದೇ ಕೆರೆಗಳನ್ನ ಒತ್ತುವರಿ ಮಾಡಿದವರು, ನೀರುಗಳನ್ನ ಮಾರ್ಕೊಂಡು ಬಿಲ್ಡಿಂಗ್ಗಳನ್ನ ಕಟ್ಕೊಂತ ಇರೋರು, ಆಮೇಲೆ ಕೆರೆಗಳಲ್ಲಿ ಕಕ್ಕಸ್ ಬಿಟ್ಟಿರೋರು, ಆಮೇಲೆ ಇವ್ರುಗಳನ್ನೆಲ್ಲ ಟಚ್ ಮಾಡಕ್ಕೆ, ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡವರು ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ಸ್ ಸೆಟ್ ಅಂಡ್ ಡನ್. ಓಕೆ, ನಮ್ಮ ಬೆಂಗಳೂರು ನಮ್ಮ ಹಕ್ಕು. ಈಗ ಫುಟ್ಪಾತ್ ಏನೋ ಒಂದು ಮಟ್ಟಕ್ಕೆ ಬಂದು ನಿಂತಿದೆ, ಬಟ್ ಅವ್ರಗಳಿಗೆ ಪುನರುಜ್ಜೀವನ ಮಾಡಿಕೊಡಿ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಸ್ ಎ ಯಂಗ್ಸ್ಟರ್ ಪಾರ್ಟಿ ಪ್ರತಿಯೊಂದು ವಿಚಾರದಲ್ಲೂ ಪ್ರಶ್ನೆ ಮಾಡುವಂತ ಹಕ್ಕು ನಮಗಿದೆ. ಆಸ್ ಎ ಪಾರ್ಟಿ, ಆಸ್ ಎ ಪರ್ಸನ್, ಕಳೆದ 16 ವರ್ಷದಿಂದ ಒಬ್ಬ ವ್ಯಕ್ತಿಯಾಗಿ, ಹೋರಾಟಗಾರರಾಗಿ, ಒಬ್ಬ ಅಡ್ವೊಕೇಟ್ ಆಗಿ ಪ್ರಶ್ನೆ ಮಾಡ್ತಾ ಇದೀವಿ. ನಾವು ವಿ ಆರ್ ಕ್ವಶನಿಂಗ್ ದ ಗವರ್ಮೆಂಟ್ ಆಸ್ ಎ ಪಾರ್ಟಿ, ಆಸ್ ಎ ಯಂಗ್ಸ್ಟರ್ ಪಾರ್ಟಿ. ನಾವೊಂದು ಪ್ರಶ್ನೆನ ಮಾಡ್ತಾ ಇದೀವಿ. ಸಾಧ್ಯವಾದರೆ ನಮಗೂ ಕೂಡ ಸಪೋರ್ಟ್ ಮಾಡಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.